ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ರಾಜ್ಕುಮಾರ ಅನ್ನೋ ಹೋಟೆಲ್ನಲ್ಲಿ ಇದ್ದೀವಿ. ಪಾಂಡವಪುರಕ್ಕೆ ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣದಿಂದ ದರ್ಸ್ಕುಪ್ಪೆ ರೋಡಲ್ಲಿ ರಾಜ್ಕುಮಾರ್ ಹೋಟೆಲ್ ಇದೆ. ಈ ಹೋಟೆಲ್ನಲ್ಲಿ ಒಂದು ದೊಡ್ಡ ಸಸ್ಪೆನ್ಸ್ ಇದೆ. ಕಡೆ ತನಕ ವೆಯ್ಟ್ ಮಾಡಿ, ನಾನು ಅದನ್ನು ತೋರಿಸ್ತೀನಿ. ದರ್ಸ್ಕುಪ್ಪೆಯಲ್ಲಿ ಇಡ್ಲಿ ಫೇಮಸ್. ಅದೇ ಥರ ಇಲ್ಲಿ ರಾಜ್ಕುಮಾರ್ ಅನ್ನೋ ಹೋಟೆಲ್ನಲ್ಲಿ ಮೊದಲು ವೆಜ್ ಇತ್ತು, ಈಗ ಜೊತೆಯಲ್ಲಿ ನಾನ್ ವೆಜ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಒಳಗಡೆ ಯಾವ ಥರ ಅಂತ ನೋಡೋಣ ಬನ್ನಿ. ಎಂಟ್ರಿ ಆಗ್ತಾ ಇದ್ದಾಗಲೇ ಕಾಮಧೇನು ನಮಗೆ ದರ್ಶನ ಕೊಡುತ್ತೆ. ಇಲ್ಲಿ ಫೋಟೋ ತಗೋಬೋದು, ಅದ್ಭುತವಾಗಿದೆ. ಒಳ್ಳೆ ಸ್ಟ್ಯಾಚ್ಯೂ, ಕರು ಹಾಲು ಕುಡಿಯೋ ಸ್ಟ್ಯಾಚ್ಯೂ, ತುಂಬ ಸೊಗಸಾಗಿದೆ. ನೋಡೋಣ ಮತ್ತೆ ಇನ್ನೂ ಏನೇನಿದೆ ಅಂತ. ವಾವ್, ಫ್ಯಾಮಿಲಿ ಜೊತೆ ಬಂದ್ರಂತೂ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ಥರದ್ದೆಲ್ಲ ಇದೆ ನೋಡಿ. ಇಲ್ಲಿ ಮೇಲೆ ಕೂತ್ಕೊಂಡು ಆಟ ಆಡ್ಬೋದು. ಇಲ್ಲಿ ಜಾರ್ಗುಪ್ಪೆ, ಅದು ಚಿಕ್ಕ ಮಕ್ಳಿಗೋಸ್ಕರ ಅಂತಲೇ ಇದನ್ನ ಮಾಡಿರೋದು. ದಯವಿಟ್ಟು ದೊಡ್ಡವ್ರು ಕೂತ್ಕೊಂಡು ಹಾಳು ಮಾಡಿಬಿಡಿ. ತುಂಬ ಸೊಗಸಾಗಿದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅದ್ಭುತವಾಗಿ ಮಳೆ ಬಂದರೂ ನೆನಿಬಾರ್ದು ಆ ಥರ ಸೆಟ್ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ. ಇದೇನಪ್ಪ ಆನೆ ಮೇಲೆ ಅಂಬಾರಿ ಅಂತ ಶಾಕ್ ಆದ್ರ? ಹೌದು ನೋಡಿ, ಮೈಸೂರು ದಸರಾದಲ್ಲಿ ಹತ್ರ ಹೋಗಿ ಅಂಬಾರಿ ಜೊತೆ ಫೋಟೋ ತೆಗಿಸ್ಕೊಳ್ಳೋಕ್ಕಾಗಲ್ಲ. ಇದಕ್ಕೋಸ್ಕರ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೇಮ್ ಅಂಬಾರಿ ಹೆಂಗಿದೆ ಆ ಥರನೇ ಮಾಡಿದ್ದಾರೆ ನೋಡಿ. ಮಾವುತ ಕೂಡ ಇದ್ದಾರೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಒಂದು ವಿಶೇಷ ಏನಂದರೆ ಈ ಹೋಟೆಲ್ನಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ಈ ಗೊಂಬೆನ ಮುಂದೆ ಇಟ್ಟಿದ್ದಾರೆ. ಇದು ನೋಡಿರ್ಬೋದು ನೀವು, ಕಸ್ತೂರಿ ನಿವಾಸ ಮೂವಿಲೆಲ್ಲ ನೋಡಿರ್ಬೋದು. ಈ ಥರದ ಬೊಂಬೆನ ರಾಜ್ಕುಮಾರ್ ಅವರು ಆಡಿಸಿ ನೋಡು, ಬೀಳಿಸಿ ನೋಡು ಅಂತ. ಪುನೀತ್ ರಾಜ್ಕುಮಾರ್ ಅವ್ರದ್ದು ರಾಜ್ಕುಮಾರ ಮೂವಿಲಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಇದೆಯಲ್ಲ, ಒಂದು ಇದರಲ್ಲೇ ಒಂದು ನಮಗೆ ಮಾರಲ್ ಇದೆ. ಅದೇ ಹೋಟೆಲ್ನ ಒಂದು ಸೂಪರ್ ಆದಂಥ ರಾಜ್ಕುಮಾರ್ ಹೋಟೆಲು. ಇದೇ ಎಂಟ್ರೆನ್ಸ್. ನಾವು ಮುಂದೆ ನೋಡೋಣ ಏನೇನಿದೆ ಒಳಗಡೆ, ಯಾವ್ಯಾವ ಥರ ಫೀಲ್ ಆಗುತ್ತೆ. ಹೋಟೆಲ್ ಒಳಗಡೆ ಹೋದರೆ ಒಂಥರ ವೈಬ್ ಕ್ರಿಯೇಟ್ ಆಗುತ್ತೆ. ಅಪ್ಪು, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ, ಹಾಗೆ ಮತ್ತೆ ಇಲ್ಲಿರೋ ಕ್ಲೀನ್ನೆಸ್ಸು ನಮಗೆ ಊಟ ಮಾಡೋದಕ್ಕೆ ತುಂಬ ಖುಷಿಯಾಗಿ ಅನಿಸುತ್ತೆ. ಒಳಗಡೆ ಕಿಚನಲ್ಲಿ ನೋಡಿದ್ರೆ ತುಂಬ ಶುಚಿಯಾಗಿಟ್ಟಿದ್ದಾರೆ. ಹಾಗೆ ಚಿಕನ್ ಚಾಪ್ಸ್ ಗಮ್ ಅಂತ ಇದೆ. ಆಹಾ, ಸೆಟ್ ದೋಸೆ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಸುರಿತಾ ಇದೆ. ನೋಡೋಣ ಎಷ್ಟು ಬೇಗ ಸಿಗುತ್ತೆ ಅಂತ. ಎಲ್ಲ ತರಹದ ಫುಡ್ಡು ರೆಡಿ ಆಗ್ತಾ ಇದೆ. ವೆಜ್ಜು, ನಾನ್ ವೆಜ್ಜು. ಹಬ್ಬ, ಹೈದ್ರಾಬಾದ್ ಬಿರಿಯಾನಿ ನೋಡ್ತಾ ಇದ್ರೆ ಗಮ್ ಅಂತ ಇದೆ. ಇನ್ನು ತಿಂದರೆ ಯಾವ ರೀತಿ ರುಚಿ ಇರುತ್ತೆ ಅಂತ ಬಾಯಲ್ಲಿ ನೀರು ಬರ್ತಾ ಇದೆ. ಫೈನಲಿ ಫುಡ್ಡು ನಮ್ಮ ಹತ್ರ ಬಂದಿದೆ. ಇವಾಗ ಬ್ಯಾಟಿಂಗ್ ಆಡೋದೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹೈದ್ರಾಬಾದ್ ದಮ್ ಬಿರಿಯಾನಿ ಇದೆ, ಇಲ್ಲಿ ಮಟನ್ ಸುಕ್ಕ ಇದೆ, ಇಲ್ಲಿ ಚಿಕನ್ ಗ್ರೀನ್ ಚಿಕನ್ ಇದೆ, ಮತ್ತು ಲಾಲಿಪಾಪ್ ಇದೆ. ಇದನ್ನೆಲ್ಲ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ತಿಂದು ನೋಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಾವು ಮತ್ತೆ ನಿಮಗೆ ತಿಂದಾದ್ಮೇಲೆ ಹೇಳ್ತೀವಿ. ರಾಜ್ಕುಮಾರ್ ಹೋಟೆಲ್ನಲ್ಲಿ ಬಗೆ ಬಗೆಯಾದಂತಹ ರುಚಿಯಾದ ಶುಚಿಯಾದಂತಹ ಎಲ್ಲ ಥರದ ನಾನ್ ವೆಜ್, ವೆಜ್ ಊಟ ಇದೆ. ಸವಿಯೋಣ ಬನ್ನಿ. ಸಖತ್ತಾಗಿದೆ. ನಿದ್ದೆ ಮಾಡ್ತಾ ಇದ್ದೀರಾ? ಓಹ್, ನಿದ್ದೆ ಅಂತ ಏನಿಲ್ಲ. ಊಟ ಮಾಡಿದ್ವಲ್ಲ, ಪ್ರಯಾಣನೂ ಮಾಡಿ ತುಂಬ ಸುಸ್ತಾಗಿದ್ವು. ಅದಕ್ಕೆ ಇಲ್ಲಿ ಊಟ ಮಾಡಾದ್ಮೇಲೆ ನೋಡಿ, ಇಲ್ಲಿ ರಿಲ್ಯಾಕ್ಸ್ ಪ್ಲೇಸ್ ಇದು. ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಒಂದು ಈ ಹೋಟೆಲ್ನಲ್ಲಿ ಇದೇ ಡಿಫ್ರೆಂಟ್ ಆಗಿರೋದು. ತುಂಬ ಚೆನ್ನಾಗಿದೆ. ಊಟ ಕೂಡ ಎಷ್ಟು ಶುಚಿಯಾಗಿ ಮತ್ತು ರುಚಿಯಾಗಿದೆಯೋ ಅದೇ ಥರ ಕ್ಲೀನ್ನೆಸ್ ಇದೆ. ರೆಸ್ಟ್ ಮಾಡೋದಕ್ಕೆ ಈ ಥರ ಉಯ್ಯಾಲೆಗಳು ಎಲ್ಲ ಇದೆ. ಆ ಕಡೆ ನೋಡಿ, ಎಲ್ಲೂ ಕೂಡ ನಾವು ಆಟ ಆಡ್ಬೋದು. ಈ ಹೋಟೆಲ್ನ ವಿಶೇಷತೆ ಏನಪ್ಪ ಅಂತಂದರೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಇದೆ. ಅಷ್ಟೇ ಅದ್ಭುತವಾಗಿ ಟೇಸ್ಟು ಕೂಡ ಸಖತ್ತಾಗಿದೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, 100% ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ಬಂದೇ ಬರ್ತೀರಾ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.